ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನ್ ರಾಜ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಫ್ಯಾಮಿಲಿ ಫೋಟೋ ಆಗಿರ್ಬೋದು ಅಥವಾ ಸೆಲ್ಫಿ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ತೆಗೆದಿರೋ ಫೋಟೋ ಆಗಿರ್ಬೋದು ಅದರ ಬ್ಯಾಕ್ ಗ್ರೌಂಡ್ ಹೆಂಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಜಸ್ಟ್ ಕೇವಲ 1 ನಿಮಿಷದಲ್ಲಿ ಮಾಡೋ ಒಂದು ಟ್ರಿಕ್. ಇದರಲ್ಲಿ ಏನು ಜಾಸ್ತಿ ಹಾರ್ಡ್ಕೋರ್ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿಲ್ಲ. ವೆರಿ ಈಸಿ ಸಿಂಪಲ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಜಸ್ಟ್ 1 ಮಿನಿಟ್ ಅಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಇದು ನನ್ನ ಫೋಟೋ ಮನೇಲಿ ತೆಗೆದಿರೋದು. ಸೊ ಇದು ಮಧ್ಯಕ್ಕಿರೋದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ದೀನಿ. ಸೊ ಇದು ಈ ಕಡೆ ಇರೋದು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದೀನಿ. ಸೊ ಏನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ವಿತೌಟ್ ವೇಸ್ಟಿಂಗ್ ಎನ್ ಮೋರ್ ಟೈಮ್, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನೀವು ಹೇಳ್ಬೋದು ಯಾವುದೋ ಹಳೆ ಫೋಟೋ ತಗೊಂಡು ಎಲ್ಲೋ ಎಡಿಟಿಂಗ್ ಮಾಡ್ಸ್ಕೊಂಬಂದು ಇಲ್ಲಿ ನಮ್ಮನ್ನು ಸುಮ್ಮನೆ ಪುಂಗ್ತಾ ಇದ್ದಾನೆ ಅಂತ. ಸೊ ಅದು ಆಗದೆ ಇರಲಿ ಅಂತೇಳಿ ಈಗ ಲೈವ್ ಫೋಟೋನ ನಿಮ್ಮ ಮುಂದೆ ಫೋಟೋ ಹೊಡೆದು ನಿಮ್ಮ ಮುಂದೆ ತೋರಿಸಿ ಅದನ್ನ ಸೆಟ್ಟಿಂಗ್ ಇದು ಎಡಿಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಲೈವ್ ಆಗಿ ಒಂದು ಫೋಟೋ ಹೊಡಿತೀನಿ. ಸೊ ಇಲ್ಲಿ ನೋಡಿ, ಕ್ಯಾಮ್ರಾ ನಿಮ್ಮ ಮುಂದೆ ಆನ್ ಮಾಡ್ತಾ ಇದ್ದೀನಿ. ಫೋಟೋ ಇದರಲ್ಲಿದೆ. ಸೊ ಫೋಟೋ ಬ್ಯಾಕ್ ಸೈಡ್ ತರ್ತಾ ಇದ್ದೀನಿ. ತಂದುಬಿಟ್ಟು ಟೈಮರ್ ಇಡ್ತೀನಿ, ಒಂದು 10 ಸೆಕೆಂಡ್ ಟೈಮರ್ ಇಡ್ತೀನಿ. ಒಳ್ಳೆ ಪೋಸ್ ಕೊಡೋಣ. ಓಕೆ, ಸೂಪರ್ ಆಗಿ ಬಂದಿದೆ ಫೋಟೋ. ಓಕೆ, ಈಗ ನಿಮ್ಮ ಮುಂದೆ ಒಂದು ಫೋಟೋ ತೆಗ್ದಿದ್ದೀನಲ್ವಾ? ಓಕೆ, ಫೈನ್. ಸೊ ಈಗ ಬ್ಯಾಕ್ ಗ್ರೌಂಡ್ ಹೆಂಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿ ಆನ್ಲೈನ್. ಓಕೆ, ಸೊ ಮೊಟ್ಟ ಮೊದಲದಾಗ ನಾನು ಏನು ಮಾಡ್ಕೋತೀನಿ, ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋತೀನಿ. ಇಂಟರ್ನೆಟ್ ಕನೆಕ್ಟ್ ಆಗಿದೆ ಈಗ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಆಪ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ರಿಮೂವ್ ಬಿಜಿ ಅಂತ ಇಲ್ಲಿ ಕೆಳಗಿದೆ ನೋಡಿ. ಎಲ್ಲಾದ್ರೂ ಸೈಡಿಗೆ ಇಟ್ಟಿದ್ದೀನಿ ನಿಮ್ಗೆ ಕಾಣೆ ಅಂತ. ರಿಮೂವ್ ಬಿಜಿ ಅಂತ ಇದೆಯಲ್ಲ ಅದನ್ನ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಆನ್ ಇಮೇಜ್ ಟು ರಿಮೂವ್ ದ ಬ್ಯಾಕ್ ಗ್ರೌಂಡ್ ಅಂತ ಬರ್ತಾ ಇದೆ. ಸೊ ನಾನು ಏನು ಮಾಡ್ತೀನಿ, ಈಗ ತೆಗ್ದಿರೋ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ತೆಗ್ದಿರೋ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ನಿಮ್ಮ ಮುಂದೆ ತೆಗ್ದಿರೋ ಫೋಟೋ ನಾನು. ಸೊ ಇಲ್ಲಿದೆ. ಸೊ ರಿಮೂವ್ಡ್ ಬ್ಯಾಕ್ ಗ್ರೌಂಡ್ ಅಂತ ಬರ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ತೆಗ್ದಿರೋ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಯಿತು. ಓಕೆನಾ? ಬ್ಯಾಕ್ ಗ್ರೌಂಡ್ ರಿಮೂವ್ ಆಯಿತು. ಸೊ ಈ ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡೋಣ ಈಗ. ಬೇಜಾನ್ ಫೋಟೋಸ್ ಇದೆ ಇಲ್ಲಿ. ಬ್ಯಾಕ್ ಗ್ರೌಂಡ್ ಬೇಜಾನ್ ಇದೆ. ಇದರಲ್ಲಿ ನನ್ನ ಫೇವ್ರೇಟ್ ಅಂದರೆ ಇದು. ಸೊ ಇದನ್ನ ಹಾಕ್ತಾ ಇದ್ದೀನಿ. ಸೊ ಕ್ಲೋಸ್ ಅಂತ ಒತ್ತಿ, ಇಲ್ಲಿ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಇಮೇಜು ಎಲ್ಲಿ ಡೌನ್ಲೋಡ್ ಮಾಡೋದು ಕೇಳ್ತೆ, ಫೋಟೋಸಲ್ಲಿ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಆಗಿದೆ ಈಗ. ಸೊ ಬ್ಯಾಕ್ ಹೋಗಿ ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ. ಸೊ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆಯಲ್ಲ ಅಂತ ನೋಡ್ಬೇಕಲ್ಲ, ವಿಟ್ನೆಸ್ ಬೇಕಲ್ಲ. ಸೊ ಫೈಲ್ಸ್ಗೆ ಹೋಗೋಣ, ಇಲ್ಲಿ ಬರೋಣ. ಸೊ ನಿಮ್ಮ ಎದುರಿಗೆ ತೆಗ್ದಿರೋ ಫೋಟೋ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಿದ್ಯಾ? ನಿಮ್ಮ ಎದುರಿಗೆ ತೆಗ್ದಿರೋ ಫೋಟೋ ಇಲ್ಲೇ ಇದೆ. ಕಾಣಿಸ್ತಿದ್ಯಾ? ಸೊ ದಿಸ್ ಈಸ್ ಹೌ ಯು ಚೇಂಜ್ ದ ಬ್ಯಾಕ್ ಗ್ರೌಂಡ್. ಇಟ್ ಟುಕ್ ಲೆಸ್ ದ್ಯಾನ್ ಎ ಮಿನಿಟ್. 1 ಮಿನಿಟ್ ಆಗಿಲ್ಲ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಕ್ಕೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮಗೇನಾದರೂ ಡಿಫಿಕಲ್ಟೀಸ್ ಬಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಒಂದು ಹೇಳ್ಬೇಕಂದ್ರೆ, ಬ್ಯಾಕ್ ಹೋಗೋಣ ಈಗ. ಇದರಲ್ಲಿ ತುಂಬ ಬ್ಯಾಕ್ ಗ್ರೌಂಡ್ಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಅಪ್ಲೋಡ್ ಇಮೇಜ್ ಇನ್ನೊಂದ್ಸತಿ ಅದೇ ಸೇಮ್ ಇಮೇಜ್ ಅಪ್ಲೋಡ್ ಮಾಡೋಣ. ಈಗ ತೆಗ್ದಿರೋದು ಇದೇ ಇಮೇಜ್ ಅಲ್ವಾ ನಾನು ತೆಗೆದಿದ್ದು. ಇದನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಎಡಿಟಲ್ಲಿ ಹೋದರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಫೋಟೋಸ್ ಇದೆ, ಎಷ್ಟು ಥರ ಫೋಟೋಸ್ ಇದೆ ಇಲ್ಲಿ. ಬ್ಯಾಕ್ ಗ್ರೌಂಡ್ ಇಷ್ಟು ಥರ ಬ್ಯಾಕ್ ಗ್ರೌಂಡ್ ಇದೆ. ಯಾವ ಬ್ಯಾಕ್ ಗ್ರೌಂಡ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಇಷ್ಟು ಥರ ಬ್ಯಾಕ್ ಗ್ರೌಂಡ್ ಇದೆ. ಯಪ್ಪ, ಅಯ್ಯೋ ಇಷ್ಟು ಥರ ಬ್ಯಾಕ್ ಗ್ರೌಂಡ್ ಇದೆ. ಯಾವ ಬ್ಯಾಕ್ ಗ್ರೌಂಡ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಪ್ಲಸ್ ಕಲರ್ಸ್ ಕೂಡ ಇದೆ ಇಲ್ಲಿ. ನೀವು ಬ್ಯಾಕ್ ಗ್ರೌಂಡ್ ಬೇಡ, ಕಲರ್ಸ್ ಬೇಕು ಅಂದರೆ ಕಲರ್ಸ್ ಕೂಡ ಇದೆ. ಕಲರ್ಸು ಚೇಂಜ್ ಮಾಡ್ಕೋಬೋದು ನೀವು. ಸೊ ಇಲ್ಲೋಗಿ ನಾನು ಗ್ರೀನ್ ಸೆಲೆಕ್ಟ್ ಮಾಡ್ತೀನಿ ಸುಮ್ಮನೆ ಈಗ ಸದ್ಯಕ್ಕೆ. ನೋಡಿ ಗ್ರೀನ್ ಬಂತು. ಸೊ ಇದನ್ನು ಕ್ಲೋಸ್ ಅಂತ ಕೊಟ್ಟು ಇದನ್ನು ಡೌನ್ಲೋಡ್ ಅಂತ ಕೊಡ್ರಿ. ಡೌನ್ಲೋಡ್ ಇಮೇಜ್ ಅಂತ ಕೊಡಿ, ಫೋಟೋಸ್ ಅಂತ ಕೊಡಿ. ಡೌನ್ಲೋಡ್ ಆಯಿತು. ಸೊ ಇದನ್ನು ಕ್ಲೋಸ್ ಮಾಡಿ. ತಿರ್ಗಾ ಇನ್ನೂ ಎಡಿಟ್ ಮಾಡ್ಬೇಕಂದ್ರೆ ಇದನ್ನು ಎಡಿಟ್ ಅಂತ ಕೊಡಿ. ಬೇಕಾದ್ರೆ ನಮ್ಮ ಮನೇಲಿ ತೆಗೆದಿರೋ ಬ್ಯಾಕ್ಗ್ರೌಂಡೇ, ನಮ್ಮ ಮನೆ ಹತ್ರ ಇರೋ ಬ್ಯಾಕ್ಗ್ರೌಂಡೇ ಒಂದು ಹಾಕೋಣ ಅಂದರೆ, ಸೊ ಇದನ್ನೊಂದು ಹಾಕೋಣ ಈ ಇಮೇಜು. ಸೊ ಈ ಇಮೇಜು ನಂದು, ನಾನು ಮಾಡಿರೋದು ನನ್ನ ಮನೆ ಹತ್ರ ಇರೋ ಇಮೇಜೇ. ಸೊ ಅದನ್ನು ಬ್ಯಾಕ್ಗ್ರೌಂಡಾಗಿ ಹಾಕಿದ್ದೀನಿ. ಸೊ ಕ್ಲೋಸ್ ಅಂತ ಮಾಡಿದ್ದೀನಿ. ಇದನ್ನು ಡೌನ್ಲೋಡ್ ಮಾಡಿ, ಫೋಟೋಸ್ ಅಂತ ಕೊಡಿ. ಡೌನ್ಲೋಡ್ ಆಗಿದೆ. ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ.
ಸೊ ವಾಪಸ್ ಹೋಗಿ ಸೊ ಇಲ್ಲಿ ಫೈಲ್ಸ್ ಅಲ್ಲಿ ನೋಡೋಣ, ಚೆಕ್ ಮಾಡೋಣ. ಬಂದಿದೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆ ರಿಮೂವ್ ಬಿಜಿಯಲ್ಲಿ. ಇದು ನಮ್ಮ ಮನೆ ಬ್ಯಾಕ್ಗ್ರೌಂಡ್, ನಮ್ಮ ಮೊನ್ನೆ ಡ್ಯಾನ್ಸ್ ಮಾಡಿದ್ನಲ್ಲ ಅದರ ಬ್ಯಾಕ್ಗ್ರೌಂಡ್ ಇದು ನಾನು ಇದ್ದೀನಿ ಇಲ್ಲಿ. ನೀವು ಇದೇ ಥರ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು. ಸೊ ಇಟ್ ಟುಕ್ ಲೆಸ್ ದ 1 ಮಿನಿಟ್ ತಗೊಂತಿಲ್ಲ, ಇದು ಟುಕ್ ಲೆಸ್ ದ್ಯಾನ್ ಮಿನಿಟ್. ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಅಲ್ಲಿ ಆಗೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ ಇದೆ ಅಂತ. ಜಸ್ಟ್ 1 ಮಿನಿಟ್ ಅಲ್ಲಿ ನೀವು ಇದನ್ನ ಮಾಡ್ಬೋದು. ಇದಕ್ಕೇನು ಜಾಸ್ತಿ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿಲ್ಲ. 1 ಮಿನಿಟ್ ಅಲ್ಲಿ ನಿಮ್ಮ ಯಾವುದೇ ಫೋಟೋ ಅಪ್ಲೋಡ್ ಮಾಡಿದ್ರು ಬ್ಯಾಕ್ಗ್ರೌಂಡ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ನಿಮಗೆ ಹೆಂಗ್ ಅನಿಸ್ತು ಅಂತ ದಯವಿಟ್ಟು ಈ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಪ್ಲಸ್ ನಿಮಗೆ ಈ ಸಾಫ್ಟ್ವೇರ್ ವರ್ಕೌಟ್ ಆಗಿದೆಯಲ್ಲ ಅಂತ ಪ್ಲೀಸ್ ಹೇಳಿ. ಸೊ ನಿಮಗೆ ಈ ಸಾಫ್ಟ್ವೇರ್ ಬಂದ್ಬಿಟ್ಟು, ಅಂದ್ರೆ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ರಿಮೂವ್ ಬಿಜಿ ಅಂತ ಗೂಗಲಲ್ಲಿ ನೋಡಿದ್ರು ಸಿಗುತ್ತೆ, ಅಥವಾ ನಿಮ್ಮ ಮೊಬೈಲಲ್ಲಿ ನೋಡಿದ್ರು ಸಿಗುತ್ತೆ, ಅಥವಾ ಪ್ಲೇಸ್ಟೋರಲ್ಲಿ ಹೋಗಿ ರಿಮೂವ್ ಬಿಜಿ ಅಂತ ಹೊಡಿದ್ರು ಸಿಗುತ್ತೆ. ಎಲ್ಲೋದ್ರೂ ಸಿಗುತ್ತೆ, ಏನ್ ತೊಂದರೆ ಇಲ್ಲ. ರಿಮೂವ್ ಬಿಜಿ ಅಂತ ಹೊಡಿರಿ ಸಾಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅಶ್ವಿನ್ ರಾಜ್ ಸೈನಿಂಗ್ ಅಪ್. ಬೈ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.